हरि ओम श्री गुरुभ्यो नमः। अस्मद्गुरुभ्यो नमः। अस्मत्परमगुरुभ्यो नमः। श्रीमते रामानुजाय नमः। श्री निगमान्त महादेशिकाय नमः। श्री वरवरमुनिये नमः। हरि ओम आழ்வார் ஆச்சாரியர் எம்பெருமானார் ஜீயர் தேசிகர் திருவடிகளே சரணம். श्रीमान वेंकटनाथार्य कवितार्किकेसरी वेदांताचार्यवर्यो मे सन्निधत्तां सदा हृदि श्रीशैलेशदया पात्रं धीभक्त्यादिगुणार्णवम् यतीन्द्रप्रमणं वन्दे रम्यजामातरमुनिं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदां व्यामोहतराणि तृणाय मेने अस्मद्गुरोः भगवतोऽस्य दैकसिन्धो रामानुजस्य चरणौ शरणं प्रपद्ये। अस्मद्गुरोः भगवतोऽस्य दैकसिन्धोः रामानुजस्य चरणौ शरणं प्रपद्ये। माता पिता युवती स्तनया विभूतिः सर्वं यदेव नियमेन वदन्मयानाम् आद्यस्य नः कुलपतेर्वकुलाभिरामं श्रीमत्तदङ्घ्रीगुणं प्रणमामिमूर्ध्ना भूतं सरस्य महदाह्वय भट्टनाथ श्रीभक्तिसार कुलशेखर योगिवाहान् भक्ताङ्घ्रिरेणु परकाले हीन्द्रविश्रान् श्रीमत्पराङ्कुशमुनिं प्रणतोऽस्मि नित्यं। पितामहस्य पितामहो यः प्राचेत सादेशफलप्रदाय श्रीभाष्यकारोत्तमदेशिकाय श्रीशैलपूर्णाय नमो नमस्तात्। श्रीशैलपूर्णाय नमो नमस्तात्। हरिः ओम्। लीलातुङ्गस्तनगिरितटे सुप्तमुद्बोध्य कृष्णम् पारार्थ्यं स्वं श्रुतिशतशिरसिद्धमध्यापयन्ति स्वोच्छिष्टायां सृजनिगणितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदவை ஆண்டாள் அரங்கற்கு பன்னத்திருப்பாவை பல்விழியம் இன்னிசையால் பாடி கொடுத்தாளே கற்பாமாலை பூமாலை சூடி கொடுத்தாளை சொல்லு சூடி கொடுத்த சுடற்குடையே தோல்பாவை பாடி அருள்வல பல்வளையாய் நாடினே வேங்கடவர்க்கு என்னை இது என்ன விம்மாற்றம் தாம் கடவா வண்ணமேடல்க சிதமக மணி நீலா சாருபல்ஹாரஹஸ்தா स्तनभर नमितांगी सान्द्रवात्सल्य सिंधु अलक विनिहिताभिः श्रद्धिराक्षनाथा विलसतु हृदि गोदा विष्णुचित्तात्मजानः मादृशा किंचन त्राण बद्धकङ्कणपाणये विष्णुचित्ततनूजायै गोदायै नित्यश्रीर्नित्यमङ्गलम्। हरिः ओम्। ಶ್ರೇಯಸ್ಪತಿಯಾದ ಸರ್ವೇಶ್ವರನ ದಯೆಯಿಂದ ಹಾಗೂ ಆಚಾರ್ಯರು ಆಳ್ವಾರ್ ಆಚಾರ್ಯರ್ ಎಂಬೆರುಮಾನಾರ್ ಜೀಯರ್ ದೇಶಿಕರ್ ತಿರುವಡಿಗಳೇ ಶರಣಂ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ. ಗುರುವೃಂದವನ್ನ ಪ್ರಾರ್ಥನೆಯನ್ನು ಮಾಡ್ತಾ ತಿರುಪಾವೈ ನಿನ್ನೆ ಒಂದು ಪೂರ್ವ ಪೀಠಿಕಾ ರೂಪವಾಗಿ ಒಂದೆರಡು ಮಾತಾಡಿತ್ತು. ಈ ಹೊತ್ತು ತಿರುಪಾವೈ ಕಾವ್ಯವನ್ನ ಆಂಡಾಳ್ ಶುರು ಮಾಡ್ತಾ ಇದ್ದಾಳೆ, ಆರಂಭ ಮಾಡ್ತಾ ಇದ್ದಾಳೆ. ಆ ತಾಯಿ ಆರಂಭ ಮಾಡತಕ್ಕಂತ ಕಾವ್ಯ ತಮಗೆ ನೆನ್ನೆಯೇ ಹೇಳಿದ ಹಾಗೆ ಮಾರ್ಹಳಿ ತಿಂಗಳ್ ಮದಿ ನೀರೆಯಿಂದ ನಲ್ನಾಳ, ಒಳ್ಳೆಯ ಚಂದ್ರನ ಒಂದು ಬೆಳಕು ಚೆನ್ನಾಗಿದೆ. ಇನ್ನು ಪ್ರತ್ಯೂಷ ಸಮಯ ಬಂದಿದೆ ಈಗ ತಾನೆ. ಅಂದ್ರೆ ಬೆಳಗಿನ ಜಾವದ ಬಹಳ ಬೆಳಗಿನ ಜಾವ 3:30 4:00 ಅಂತ ಹೇಳ್ತಾರೆ. ಅದನ್ನ ಚಿತ್ತಂ ಸಿರುಗಾಲೆ ಅಂತ ನಾವು ಹೇಳ್ತೀವಲ್ಲ, ಅದು ಸಿರುಗಾಲೆ ಸಿರುಗಾಲೆ ಅಂತ ಹೇಳ್ತಾರೆ. ಆ ತರ ಆ ಸಮಯದಲ್ಲಿ ಯಾವ ಸಾತ್ವಿಕದ ಒಂದು ಭಾವನೆ, ಸಾತ್ವಿಕ ಭಾವನೆ ನಮ್ಮಲ್ಲಿ ಇರ್ತದೋ ಅದು ಇನ್ನೂ ವೃದ್ಧಿಯಾಗುವಂತಕ್ಕಂತ ಸಮಯ ಅದು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ತಿರುಪಾವೈ ಕಾವ್ಯವನ್ನ ಆಂಡಾಳ್ ಆರಂಭ ಮಾಡಿದ್ದಾಳೆ ನೋಡಿ. ಆ ಎಲ್ಲರನ್ನೂ ನಿದ್ರೆಯಿಂದ ಎಬ್ಬಿಸ್ತಕ್ಕಂತ ಕೆಲಸವನ್ನ ಆಂಡಾಳ್ ಮಾಡ್ತಾ ಇದ್ದಾಳೆ ಅಂತ ನಾವು ಮನಸ್ಸಿಗೆ ತಂದ್ಕೋಬೇಕು. ಒಂದು ಸರ್ವೋದಯ ದೃಷ್ಟಿ ಅವಳಲ್ಲಿ ಇದೆ, ಎಲ್ಲರನ್ನೂ ಎಬ್ಬಿಸ್ತಕ್ಕಂತ ದೃಷ್ಟಿ ಇದೆ. ನಮ್ಮಲ್ಲಿ ಪೌರಾತ್ಯರಲ್ಲಿ ಅದೇ ಇರೋದು, ಎಲ್ಲರನ್ನೂ ಜಾಗೃತಗೊಳಿಸೋದು, ಎಬ್ಬಿಸ್ತಕ್ಕಂತಹದ್ದು, ಜಾಗೃತರಾಗಿ ಅಂತ ಹೇಳ್ತಕ್ಕಂಥದ್ದು, ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಅಂತ ಹೇಳ್ತಕ್ಕಂಥ. ಹೀಗೆ ಈ ತಿರುಪಾವೈ ಅನ್ನುವ ಈ ಶ್ರೇಷ್ಠವಾದ ಕೃಷ್ಣ ಸೇವಾ ವ್ರತ ಅಂತ ಹೇಳ್ತೇವೆ, ಶ್ರೀ ಸೇವಾ ವ್ರತ ಅಂತ ಹೇಳ್ತೇವೆ ನೋಡಿ. ಆಂಡಾಳ್ ಹಾಡಿರುವ ನರ್ಪಾಮಾಲೈ ಹೂಮಾಲೈ ಶೂಡಿ ಕೊಡುತ್ತಾಳೈ ಶೊಲ್ಲು ಅಂತ ಹೇಳ್ತಾಳೆ. ಅದು ಪಾಮಾಲೈ ಹೂಮಾಲೈ ಎರಡು ಕೂಡ ಹೌದು, ಅಚ್ಚುಕಟ್ಟಾಗಿ ಹಾಡಿರ್ತಕ್ಕಂಥದ್ದು. ಹಾಗೆಯೇ ಹೂವಿನ ಗೊಂಚಲಿಂದ ಅವಳು ಹೇಗೆ ತಾನು ಮುಡಿದು ಆಮೇಲೆ ಸ್ವಾಮಿಗೆ ಕೊಡ್ತಾ ಇದ್ಲೋ, ಶೂಡಿ ಕೊಡ್ತಾನಾಚಾರ ಅಂತ ಒಂದು ಒಂದು ಬಿರುದು, ಒಂದು ಹೊಗಳಿಕೆಗೆ ಪಾತ್ರಳಾದಲೋ, ಆ ರೀತಿ ಪೂಮಾಲೈ ಶೂಡಿ ಕೊಡುತ್ತಾಳೆ ಶೊಲ್ಲಿ ಅಂತ ನಾವು ಆರಂಭವನ್ನ ಮಾಡ್ತೇವೆ ನೋಡಿ. ಅಂತ ಒಂದು ದೃಷ್ಟಿಯಿಂದ ಆಂಡಾಳ್ ತಿರುಪಾವೈ ಶುರು ಆಗ್ತಾ ಇದೆ. ಅವಳಿಂದ ಬಹಳ ಗೋದ ಅಂತ ಕರೀತಾರೆ, ಭೂಮಿಯ ಕೊಡುಗೆ, ಗೋದ ಸಂಪತ್ತು ಉಳ್ಳವಳು ಅಂತ ಹೇಳ್ತಾಳೆ ಆಂಡಾಳ್ ಎಂಬುದಾಗಿ ಹೇಳ್ತಾರೆ. ಇನ್ನೂ ಕೂಡ ಆಚಾರ್ಯರು ಕೆಲವು ಅನುಸಂಧಾನವನ್ನು ಮಾಡ್ತಾರೆ. ಇಲ್ಲಿ ನಮಗೆ ಸಮಯ ತುಂಬಾ ಕಡಿಮೆ ಇರೋದ್ರಿಂದ
ಎರಡು ಏನು ವಿಭಾಗ ಇದೆಯೋ, ಒಂದು ಅನ್ಯಾಪದೇಶ, ಪಾಶುರದ ಒಂದು ಹೊರಗಿನ ಒಂದು ಅರ್ಥ ಮಾತ್ರ, ಲಿಟರರಿ ಮೀನಿಂಗ್ ಅಂತ ಹೇಳ್ತೀವಿ. ಎರಡನೆಯದು ಸ್ವಾಪದೇಶ, ಅಂತರಾರ್ಥ. ಈ ಅಂತರಾರ್ಥ ಅನ್ನೋದು ಬಹಳ ಬೆಳೆಯುತ್ತೆ, ವ್ಯಾಖ್ಯಾನಗಳು ತುಂಬಾ ಇದೆ ತಿರುಪಾವೆಗೆ. ಆದ್ರಿಂದಲೇನೆ ರಾಮಾನುಜರು ಪ್ರತಿನಿತ್ಯವೂ ತಿರುಪಾವೆ ಹಾಡಿಕೊಂಡು ಭಿಕ್ಷಕ್ಕೆ ಹೋಗುವಾಗ ಅವರನ್ನ ತಿರುಪಾವೆ ಜೀಯರ್ ಎಂಬುದಾಗಿ ಕರೆದಿದ್ದಾರೆ. ಅಷ್ಟರ ಮಟ್ಟಿಗೆ ಪ್ರೀತಿ ಆಂಡಾಳ್ ತಿರುಪಾವೆಯಲ್ಲಿ ಆಚಾರ್ಯರಿಗೆ ಅನ್ನೋದನ್ನು ತಮಗೆ ನಿನ್ನೆ ಕೂಡ ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಕುಲದೃಷ್ಟಿಯಿಂದ ವೇಯರ್ ಕುಲವಿಳಕು ಅಂತ ಗೋದಾದೇವಿಯನ್ನು ಕರೆದಿದ್ದಾರೆ. ತೆನ್ ಪುದುವೈ ವೇಯರ್ ವಯಂದ್ರ ವಿಳಕು ಅಂತ ಕರೀತಾರೆ. ಪಟ್ಟರ್ ಅಭಿರಾನ್ ಮುದಲ್ವಿ ಅಂತ ಕರೀತಾರೆ. ಇದು ಕುಲದೃಷ್ಟಿಯಿಂದ. ಇನ್ನು ದೇಶ ದೃಷ್ಟಿಯಿಂದ ಅವಳು ಅಲಂಕಾರ ಪ್ರಾಯಳು. ಮಲ್ಲಿನಾಡಾಂಡ ಮಡಮಯಿಲ್ ಅಂತ ಕರೀತಾರೆ. ತೆನ್ ತಿರುಮಲ್ಲಿ ನಾಡಿ ಅಂತ ಕರೀತಾರೆ. ಪುದುವೈ ನಗರ್ ಆಂಡಾಳ್ ಅಂತ ಕರೀತಾರೆ. ಅನ್ನವೈಲ್ ಪುದುವೈ ಆಂಡಾಳ್ ಅಂತ ಕರೀತಾರೆ. ಇನ್ನು ಭಕ್ತಿಯ ಹಿರಿಮೆ, ಭಕ್ತಿಯೇ ನಮ್ಮಲ್ಲಿ ತುಂಬಿ ತುಳುಕಾಡ್ತಕ್ಕಂಥದ್ದು. ಪ್ರಪತ್ತಿ ಭಕ್ತಿ, ಪ್ರಪತ್ತಿ ಭಕ್ತಿ. ಇದರಿಂದ ನಾವು ಭಗವಂತನ ಸುಲಭವಾಗಿ ಸೇವೆ ಮಾಡಿ, ಕೈಂಕರ್ಯವನ್ನು ಮಾಡಿ, ಅವನ ಪ್ರಸಾದವನ್ನ, ಅವನ ಹಿರಿಮೆಯನ್ನ ಹಾಡಿ ಅವನನ್ನು ನಾವು ಪಡೆದುಕೊಳ್ಳಬಹುದು ಎಂಬತಕ್ಕಂಥ ಭಕ್ತಿಯ ಹಿರಿಮೆಯಿಂದ ಆಂಡಾಳ್ ತಾಯಿಯನ್ನ ಆಚಾರ್ಯರು ಅನೇಕರು ಶೂಡಿಕೊಳ್ಳುತ್ತ ನಾಚ್ಯಾರ್ ಅಂತ ಕರೀತಾರೆ. ಅಲ್ಲಿನ ತಾಮರೈ ಮೇಲ್ ಅರಣ್ಣಂಗನಿ ತುಣೈವಿ ಅಂತ ಕರೀತಾರೆ. ಮೇಲಿಯ ನಾಳ್ ಅಂತ ಕರೀತಾರೆ. ಆಯರ್ಕುಲ ವೇಂದನಾಕತ್ತಾಳ್ ಅಂತ ಕರೀತಾಳೆ. ಹೀಗೆ ಅನೇಕ ಒಂದು ಶುರುಂಬಾರ್ ಕುಳಲ್ ಕೋದೈ, ಒಳ್ಳೆಯ ಕೂದಲುಳ್ಳವಳು ಅಂತ ನಿನ್ನೆ ತಾನ ಹೇಳಿದ್ವಿ. ತಿರುಪ್ಪಾವೆ ಪಾಡಿಯ ಶಲ್ವಿ ಅಂತ ಕರೀತಾರೆ. ಇದರಿಂದಾಗಿ ಗೋದಾ ಅನ್ನುವ ಹೆಸರು ಅನೇಕ ರೀತಿಯಲ್ಲಿ ಅವಳಿಗೆ ಅನ್ವರ್ಥವಾಗಿ ಹೊಂದುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ನಮ್ಮ ಏನು ಈ ಒಂದು ಪಾಶುರ ಇದೆಯೋ, ಒಂದನೇ ಪಾಶುರ, ಅದನ್ನು ನಾವು ಇವಾಗ ಹಾಡ್ತೇವೆ. ಆಳ್ವಾರ್ಗಳ್ ವಾಳಿ ಅರುಳಿ ಚೈಯಲ್ ವಾಳಿ ತಾಳ್ವಾದುಮಿಲ್ ಕುರವರ್ ತಾಮ್ ವಾಳಿ ஏழ்பாரும் உய்ய அவர்கள் உரை தவைகள் தாம் வாಳಿ ಶಯ್ಯಮರೈ ತನ್ನುಡನೆ ಸೇರ್ದು ಎಂಬತಕ್ಕಂತಹ ಒಂದು ಮನವಾಳ ಮಹಾಮುನಿಗಳ ಒಂದು ಏನಿದೆಯೋ ಆ ಶ್ಲೋಕವನ್ನು ನಾವು ಆ ಮನಸ್ಸಿನಲ್ಲಿ ತಂದುಕೊಳ್ತಾ, ಹಾಗೆಯೇ ಆ ಆಳ್ವಾರ್ ಆಚಾರ್ಯರ ಜೀಯರ ಎಲ್ಲರ ಚಿಂತನೆಯನ್ನು ಮಾಡ್ತಾ ಈ ಒಂದನೆಯ ಒಂದು ಪಾಶುರವನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ತಾವು ದಯವಿಟ್ಟು ಅನುಸಂಧಾನ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೇನೆ. மார்கழி திங்கள் மதி நிறைந்த நன்னாளால் நல் நாளால் நீராட போதுவீர் போதுவினோ நேரிழையேர் சீர்மல்குமாய்ப்பாடி செல்வச் சிறுமீர்கள் ஊர்வேல் கொடும் தொழிலன் நந்தகோபன் குமரன் ஏறார் என்ற கண்ணி யசோதை இளம் சிங்கம் கார்மேனி சங்கன் கதிர்மதியம் போல் முகத்தான் நாராயணனே நாராயணனே நமக்கே பறை தருவான் ஆரோரு புகழ படிந்து ಏಲ್ ಓರ್ ಎಂಪಾವಾಯ್. ತಿರುಪಾವೈ 30 ಪದ್ಯಗಳು ಹೀಗೆ ಕೊನೆಯ ಸಾಲಿನಲ್ಲಿ ಏಲ್ ಓರ್ ಎಂಪಾವೈ ಎಂದು ಆಂಡಾಳ್ ಮಂಗಳಾಶಾಸನ ಸಂಪನ್ನ ಮಾಡ್ತಾಳೆ ಆ ಒಂದು ಪಾಶುರವನ್ನ. ಅಂದ್ರೆ ಈ ವ್ರತವು, ನಮ್ಮ ಈ ಕೃಷ್ಣ ಸೇವಾ ವ್ರತವು ಶ್ಲಾಘನೀಯವಾಗುತ್ತದೆ, ಕೀರ್ತಿವಂತ ಆಗುತ್ತದೆ ಎಂಬತಕ್ಕಂಥ. ಹಾಗೆ ನಾವು ಹಾಡುವಾಗ ಮಾರ್ಗಳಿ ತಿಂಗಳ್, ಈ ಮಾರ್ಗಶಿರ ಮಾಸದಲ್ಲಿ ಎನ್ನೆ ಹೇಳಿದಂಗೆ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ, ಸಾತ್ವಿಕ ಪ್ರಧಾನವಾದಂಥ ವಿಷ್ಣು ಸೇವಾ ಪ್ರಧಾನವಾದಂಥ ಈ ತಿಂಗಳ ಮಾತಾಯೇ, ಇದನ್ನ ನಾವು ಅನುಸಂಧಾನ ಮಾಡೋಣ ಅಂತ ಗೋದಾದೇವಿ ಇಡೀ ಆಯ್ಪಾಡಿಯ ಅವಳು ತಾನು ಇರತಕ್ಕಂಥ ಶ್ರೀವಿಲ್ಲಿಪುತ್ತೂರನ್ನೇ ಗೋಕುಲ ಅಂತ ಮನಸ್ಸಲ್ಲಿ ಭಾವಿಸ್ಕೊಂಡು, ತನ್ನನ್ನು ಗೋಪಿಯನ್ನಾಗಿ ಭಾವಿಸ್ಕೊಂಡು ಮಿಕ್ಕ ಎಲ್ಲರನ್ನು ಗೋಪಿಗೆಯರನ್ನ ಕರ್ಕೊಂಡು ಬರ್ತಾ ಇದ್ದೇವೆ ಅಂತ ಅಲ್ಲಿಯ ಎಲ್ಲ ಆಯ್ಪಾಡಿ ಇಲ್ಲಿ ಇದೆ, ಇಲ್ಲಿ ಗೋಕುಲ ಇದೆ ಅಂತ ಭಾವಿಸ್ಕೊಂಡು ಹಾಡ್ತಾ ಇದ್ದಾಳೆ. ಇಡೀ ಶ್ರೀವಿಲ್ಲಿಪುತ್ತೂರ್ನೇ ಅವಳು ಆ ಪರಿಸರವಾಗಿ ಭಾವಿಸ್ಕೊಂಡು ಹಾಡ್ತಾ ಇದ್ದಾಳೆ ನೋಡಿ. ಅದರಿಂದಾಗಿ ಮಾರ್ಗಳಿ ತಿಂಗಳ್, ಈ ಮಾರ್ಗಶಿರ ಮಾಸದಲ್ಲಿ ಮದಿ ನೀರೆಯಿಂದ ಚಂದಿರನಿಂದ ತುಂಬಿದ ಹುಣ್ಣಿಮೆಯ ನಲ್ನಾಳಾಳ್ ಶುಭ ದಿನವಾದ ಈ ಹೊತ್ತು ನೀರಾಡ ಪೋದುವೇ, ಸ್ನಾನ ಮಾಡಲು ಹೊರಟಿರುವವರೇ, ಸ್ನಾನ ಮಾಡಲು ಬರುವವರೇ, ನೀರಾಟಂ. ನಿನ್ನೆ ತಮಗೆ ಹೇಳಿದ್ದಾನೆ, ತಿರುಪಾವೆಯಲ್ಲಿ ಈ 2 ಪದಗಳು ತುಂಬಾ ಚೆನ್ನಾಗಿ ಆಕ್ಯುಪೈ ಮಾಡ್ಕೊಳ್ತವೆ, ಆಕ್ರಮಿಸ್ತವೆ. ಒಂದು ನೀರಾಟಂ, ಇನ್ನೊಂದು ಪರೈ ಕೊಂಡೆ ಅಂತ. ಪರೈ ಒಂದು ಬರೀ ಡ್ರಮ್, ಒಂದು ವಾದ್ಯ ಅಲ್ಲ. ಪರೈ ಅಂದ್ರೆ ಒಂದು ವಿಶೇಷ, ಭಗವಂತನ ಅನುಗ್ರಹ ವಿಶೇಷ ಅಂತ ಹೇಳ್ತೀವಿ. ನೀರಾಟಂ ಅಂದ್ರೆ ಬರಿಯ ಸ್ನಾನ ಮಾತ್ರವೇ ಅಲ್ಲ,
ಭಗವಂತನ ಕಲ್ಯಾಣ ಗುಣಗಣ ಸಾಗರದಲ್ಲಿ ಮಿಂದು ಶುಚಿರ್ಭೂತರಾಗಿ ಅವನಿಗೆ ನಮ್ಮನ್ನ ಅರ್ಪಿಸಿಕೊಳ್ತಕ್ಕಂತಹ ಭಾವನೆಯಿಂದ ಅವನನ್ನು ಸೇವೆ ಮಾಡುವ ಕೈಂಕರ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ವ್ರತವನ್ನು ತಿರುಪಾವೆಯನ್ನು ಆಚರಿಸಲು ಎಲ್ಲರೂ ಸೇರಿಕೊಂಡು ಗೋಷ್ಠಿ ಜಾಗಕ್ಕೆ ಹೊರಡ್ತಕ್ಕಂತಹದ್ದು ಅನ್ನೋದು. ಮದಿನಿರೆಯಿಂದ ಚಂದ್ರನಿಂದ ತುಂಬಿದ ಈ ಹುಣ್ಣಿಮೆಯ ನಲ್ನಾಳ ಶುಭ ದಿನವಾದ ಪ್ರಶಸ್ತ ದಿನವಾದ ಮಂಗಳಕರವಾದ ಈ ಹೊತ್ತು ನೀರಾಡಪ್ಪೋದುಮೀ ಸ್ನಾನ ಮಾಡಲು ಬರುತ್ತಾ ಇರುವವರೇ, ಓದುಮೀನೋ ಬನ್ನಿರಿ ಬನ್ನಿರಿ, ನೇರ್ ಇಳೆಯೀರ್ ಸುಂದರವಾದ ಆಭರಣವನ್ನು ಧರಿಸಿರುವವರೇ. ಎಲ್ಲರೂ ಒಡವೆ ವಸ್ತ್ರಗಳನ್ನು ಚೆನ್ನಾಗಿ ಧರಿಸಿದ್ದಾರೆ, ಅಂದವಾಗಿ ಅಲಂಕರಿಸಿಕೊಂಡಿದ್ದಾರೆ. ಯಾರನ್ನೋ ನಾವು ನೋಡ್ಬೇಕಾದ್ರೆ ಅಧಿಕಾರ ನೋಡ್ಬೇಕು ಅಂದ್ರೆ ಎಷ್ಟು ಅಲಂಕರಿಸ್ಕೊಂಡು ಹೋಗ್ತೀವಿ, ಇನ್ನು ಭಗವಂತನ ನೋಡ್ಬೇಕಾದ್ರೆ ಹೇಗೋ ಹೋಗಕ್ಕಾಗತ್ತೆ, ಅಚ್ಚುಕಟ್ಟಾಗಿಯೇ ಹೋಗ್ಬೇಕು. ಸುಂದರವಾದ ಆಭರಣಗಳನ್ನು ಧರಿಸಿ ಒಳ್ಳೆಯ ಪಠ್ಯ ವಸ್ತ್ರಗಳನ್ನು ಮುಟ್ಟು ಅವನಿಗೆ ನಾವು ತುಂಬಾ ಬೇಕಾಗುವರಾಗುವ ಹಾಗೆ ಹೋಗ್ಬೇಕು ಅಂತ. ಆದ್ರಿಂದ ನೇರ್ ಇಳೆಯೀರ್ ಸುಂದರವಾದ ಆಭರಣವನ್ನು ಧರಿಸಿರುವವರೇ, ಶೀರ್ ಮಲ್ಹುಂ ಅದು ಇರದು. ಈ ಒಂದು ಆಯ್ಪಾಡಿ ಹೇಗಿದೆ ಗೋಕುಲ ಅಂದ್ರೆ ಶೀರ್ ಮಲ್ಹುಂ ಐಶ್ವರ್ಯ ತುಂಬಿ ತುಳುಕ್ತಾ ಇರತಕ್ಕಂತ ಆಯ್ಪಾಡಿ ಈ ಗೋಕುಲದ ಚಲ್ವ ಚಿರುಮೀರ್ಹಾಳ್ ಸುಂದರಿಯರಾದ ಹಿರಿಯರಾದ ಗೋಪಕನ್ಯರೇ ಬನ್ನಿ ಬನ್ನಿ. ಹೇಗಿದ್ದಾನವನು, ನಾವು ಯಾರನ್ನ ನೋಡಕ್ ಹೋಗ್ತಾ ಇದ್ದೇವೋ, ಯಾರನ್ನ ಸಂಶ್ಲೇಷ ಯಾರನ್ನ ಸಂಸರ್ಗ ಇರ್ಲಿಕ್ಕೆ ನಾವು ಆಸೆಪಟ್ಟು ಹೋಗ್ತಾ ಇದ್ದೇವೋ ತಪಕಿಸ್ತಾ, ಯಾರವನ್ ಮಹಾನ್ ಭಾವ ಕೂರ್ವೇಲ್ ಕೊಡುಂ ಚೂಪಾದ ವೇಲಾಯುಧವನ್ನು ಪ್ರಯೋಗಿಸತಕ್ಕಂಥ ಧರಿಸಿರತಕ್ಕಂಥ ಟೊಳಿಲನ್ ದೇವ್ರ ವೃತ್ತಿಯುಳ್ಳಂತಹ ಅಂತ ವೃತ್ತಿ, ಆ ಶೌರ್ಯ ಇರ್ತಕ್ಕಂತಹ ವೃತ್ತಿ ಇರ್ತಕ್ಕಂಥದ್ದು. ನಂದಗೋಪನ್ ಕುಮರನ್ ನಂದಗೋಪನ ಮಗ. ನಂದಗೋಪನ ಅವನಿಗೆ ಬಹಳ ಮೆಚ್ಚು. ನಂದಗೋಪನಿಗೆ ಆಗಲಿ ಆ ತಾಯಿ ಯಶೋದೆಗಾಗಲಿ, ಯಶೋದೆ ಇಳಂ ಶೃಂಗಂ ಅಂತ ಮುಂದೆ ಕರೀತಾರೆ ನೋಡಿ. ಆದ್ರಿಂದಾಗಿ ನಂದಗೋಪನ ಮಗ ಏರಾನಂದ ಕಣ್ಣಿ. ಅವಳು ಹೇಗಿದ್ದಾಳೆ ತಾಯಿ, ಚಲುವು ತುಂಬಿದ ಕಣ್ಣುಗಳು ಉಳ್ಳಂತ ಅವಳು ಯಶೋದೈ ಅಂದ್ರೆ ಯಶಸ್ಸಿನೇ ಉಳ್ಳತಕ್ಕಂಥ ಅವಳು. ಐದೆ ಅಂತ ನಮ್ಮ ಹಳಗನ್ನಡದಲ್ಲಿ ಆಗ್ಲಿ ಸಂಸ್ಕೃತದಲ್ಲಿ ಐದೆ ಅಂದ್ರೆ ಹೆಂಗಸು. ಯಶೋದೈ ಕೀರ್ತಿಯನ್ನೇ ಆಭರಣವನ್ನಾಗಿ ಉಳ್ಳಂತವಳು ಮಹಾತಾಯಿ ಮುತ್ತೈದೆ ಆ ಯಶೋದೈ. ಏರಾನಂದ ಕಣ್ಣಿ ಚಲುವು ತುಂಬಿದ ಕಣ್ಣುಗಳುಳ್ಳ ಯಶೋದೆಯ ಅವಳಿಗೆ ಹೇಗಿದ್ದಾನವನು ನಂದಗೋಪನ ಕುಮಾರ ಕೃಷ್ಣ ಅಂದ್ರೆ ಇಳಂ ಶೃಂಗಂ ಸಿಂಹದ ಮರಿ ಇದ್ದಂಗಿದ್ದಾನೆ, ಯಾರು ಬರುವಂಗಿಲ್ಲ ಆ ಮನೆಗೆ, ಅಷ್ಟರ ಮಟ್ಟಿಗೆ ಸಿಂಹದ ಮರಿ ಇದ್ದಂಗಿದ್ದಾನವನು. ಕಾರ್ಮೇನಿ ಚಂಗಡ್ ನೀಲಮೇಘ ಶ್ಯಾಮ ಅಂತ ನಾವು ಎಷ್ಟು ಮಟ್ಟಿಗೆ ನಾವು ಅವನ್ನ ಪ್ರಶಂಸೆ ಮಾಡ್ತೇವೆ ನೋಡಿ. ನೀಲಮೇಘ ಶ್ಯಾಮ ಅಂತ ಹೇಳ್ತೇವಲ್ಲ, ಕಾರ್ಮೇನಿ ನೀಲಮೇಘದಂತಹ ಮೈ, ಶಂಗಣ್ ಕೆಂದಾವರೆಯಂತಹ ಕಣ್ಣುಗಳು, ಅಚ್ಚುಕಟ್ಟಾದ ಕಣ್ಣುಗಳು. ಆ ಕಣ್ಣುಗಳಲ್ಲಿ ಅಪಾಂಗೈ ಸಿಂಚತೆ ವಿಶ್ವಂ ವೆಂಕಟೇಶಾಯ ಮಂಗಳಂ ಅಂತ ಕರಿತೀವಿ. ದಯಾಮೃತ ತರಂಗಿಣ್ಯ ತರಂಗೈರಿವ ಶೀತಲೈಹಿ ಅಪಾಂಗೈ ಸಿಂಚತೆ ವಿಶ್ವಂ ವೆಂಕಟೇಶಾಯ ಮಂಗಳಂ. ಅವನ ಆ ಕಡಗಣ್ಣಿನಿಂದ ನಮ್ಮನ್ನು ನೋಡ್ಬಿಟ್ರೆ ಸಾಕು. ದಾಸರು ಹೇಳ್ತಾರೆ, ಕಡೆಗಣ್ಣಿಂದ ನೋಡಬಾರದೆ ರಂಗಯ್ಯ, ಕಡೆಗಣ್ಣಿನಿಂದ ನೋಡಬಾರದೆ ಅಂತ. ಅಷ್ಟು ನಮಗೆ ನೋಡ್ಬಿಟ್ರೆ ವಿಶ್ವಂ ವೆಂಕಟೇಶಾಯ, ವಿಶ್ವಕ್ಕೆ ಮಂಗಳ ಉಂಟಾಗತ್ತೆ. ಆದ್ರಿಂದ ಮಹಾನ್ ಭಾವ ಶಂಗಣ್ ಕೆಂದಾವರೆ ಅಂತ ಕಣ್ಣುಗಳು, ಕದಿರ್ ಮದಯಂ ಪೋಲ್ ಮುಹತ್ತಾನ್ ಒಳ್ಳೆಯ ಸೂರ್ಯ ಹಾಗೆ ತೇಜಸ್ಸು ಉಳ್ಳಂತ, ಚಂದ್ರನಂತೆ ತಂಪಾದ ಕಾಂತಿಯುಳ್ಳವನು. ಅವನು ಸೂರ್ಯನ ಹಾಗೆ ತೇಜಸ್ಸು ಇದೆ, ಚಂದ್ರನಂತೆ ಮುಖಕಾಂತಿಯು ಇರ್ತಕ್ಕಂಥವನು, ಎರಡೂ ಇದೆ. ಅದನ್ನು ಆಂಡಾಳ್ ಮುಂದಿನ ಪಾರ್ಶ್ವಗಳು ತರ್ತಾಳೆ. ಅವನು ಸೂರ್ಯನ ಹಾಗಿದ್ದಾನೆ, ಅವನು ಚಂದ್ರನ ಹಾಗಿದ್ದಾನೆ, ಶಾಖವನ್ನು ಕೊಡ್ತಾನೆ, ತಂಪನ್ನು ಕೊಡ್ತಾನೆ, ಸುಖವಾಗಿಡ್ತಾನೆ ಅಂತ ಮಂಗಳಕರ ಸ್ವರೂಪನಾದಂತ ಅವನು ಮುಹತ್ತಾನ್ ಅಂತ ಒಂದು ದಿವ್ಯವಾದ ತೇಜಸ್ಶಾಲಿಯಾದ ಶ್ರೀಕೃಷ್ಣನು ನಾರಾಯಣನೇ, ಶ್ರೀಮನ್ನಾರಾಯಣನೇ ಆ ಪರಮಾತ್ಮ. ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಅರ್ಥವನ್ನು ನಾವು ತರ್ತೇವೆ ನೋಡಿ. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ನಾವು ಧ್ಯಾನಿಸ್ತೇವೆ ನೋಡಿ. ಆಂಡಾಳ್ ನಮಗೆ ಆಚಾರ್ಯಳಾಗಿ ಅದನ್ನು ಧ್ಯಾನಕ್ಕೆ ತರ್ತಾ ಇದ್ದಾಳೆ. ನಾರಾಯಣನೇ ನಮಕ್ಕೆ ಪರೈತರುವಾನ್ ಪಾರೋರತು ಹೇಳ. ನೋಡೋರು ಕೊಂಡಾಡ್ಬೇಕು, ಹೇಗಿದೆ ನೋಡ್ರಿ ಇವರ ಗೋಷ್ಠಿ ಹೇಗಿದೆ, ಆ ಒಂದು ಮಾಡ್ತಕ್ಕಂಥ ರೀತಿ ಹೇಗಿದೆ ಅನ್ನೋ ಹಾಗೆ ಪಾರೋರತ್ತು ಹೇಳ, ನೋಡುವರು ಕೊಂಡಾಡುವ ಹಾಗೆ ಅಡಿಂದೆ ತಾನು ತಮ್ಮೊಡನೆ ಈ ವ್ರತದಲ್ಲಿ ಅನ್ವಯ ಮಾಡಿಕೊಂಡು ನಮಕ್ಕೆ ಗೋಪಾಲಕರಿಗಿಂತ ಮುಂಚಿತವಾಗಿ ನಮಗೆ ಈ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ತಿರುಪಾವಿ ಗೋಷ್ಠಿಯಲ್ಲಿ ನಾವು ಆಂಡಾಳ್ ಗೋಷ್ಠಿ ಅಂತ ಪ್ರತಿನಿತ್ಯ ಹೇಳ್ತೇವೆ ನೋಡಿ. ಒಂದು ಆಂಡಾಳ್ ಗೋಷ್ಠಿ ಇರುತ್ತೆ, ಒಂದು ಪುರುಷ ಗೋಷ್ಠಿ ಇರುತ್ತೆ. ಆ ಆಂಡಾಳ್ ಗೋಷ್ಠಿಗೂ ಸ್ವಲ್ಪ ನಮಗೆ ಏತಂ ಕೊಡು ಅಂತ ಹೇಳ್ತೀವಿ, ಅಂದ್ರೆ ಶುಭವನ್ನು ಕೋರಿ ಅವರನ್ನ ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಹೇಳ್ತೇವೆ.
ಗೋಪಾಲಕರಿಗಿಂತ ಮುಂಚಿತವಾಗಿ ನಮಗೆ ಗೋಪಕನ್ಯರಿಗೆ ಪರೈ ತರುವಾನ್. ಬರೀ ಒಂದು ವಾದ್ಯವನ್ನ, ಪರೈಯನ್ನು ಬರೀ ವಾದ್ಯ ಅಲ್ಲಮ್ಮ, ನಮ್ಮ ಏನು ಇಷ್ಟಾರ್ಥ ಇದೆಯೋ ಅದನ್ನ ಈಡೇರಿಸುತ್ತಾನೆ. ಏಲ್ ಓರ್ ಎಂ ಪಾವೈ, ಕೆಲವು ಅಮ್ಮ ತಾಯಿ, ಕೆಲವು ನಮ್ಮ ಈ ವ್ರತವು ತುಂಬಾ ಅದ್ವಿತೀಯವಾದ್ದು, ಶ್ಲಾಘ್ಯವಾದ್ದು, ಪ್ರಶಂಸನೀಯವಾದ್ದು. ಇದನ್ನ ನಮ್ಮ ಆಂಡಾಳ್ ಮೊದಲನೇ ಪಾಶದಲ್ಲಿ ಹಾಡ್ತಾ ಇದ್ದಾಳೆ. ತಿರುಪಾವಿ ಪದ್ಯ ಮಾಲೆ ಆರಂಭ ಆಗಿರ್ತಕ್ಕಂಥದ್ದು ಮಾರ್ಗಳಿ ತಿಂಗಳ್ ಮಾ ಎಂಬ ಸಂಸ್ಕೃತ ಪದದಿಂದ ಆರಂಭವಾಗಿದೆ. ಪಾವಾಯ್ ಎಂಬ ತಮಿಳು ಪದದಿಂದ ಮುಗಿದಿರ್ತಕ್ಕಂಥದ್ದು. ಅಂದ್ರೆ ಉಭಯ ವೇದಾಂತಗಳ ಪ್ರತಿಪಾದನೆಯ ಪಂಚಕ ಇಲ್ಲಿದೆ, ಅದು ಸೂಚಕ ಇಲ್ಲಿದೆ. ಇಲ್ಲಿ ಅರ್ಥ ಪಂಚಕವೂ ಆಮೇಲೆ ಹೇಳೋಣ, ಹಾಗೂ ಸೂಚಕವೂ ಇಲ್ಲಿದೆ ಅಂತಕ್ಕಂಥದ್ದು. ಒಂದು ಮಾ ಅನ್ನೋದು ಸಂಸ್ಕೃತ ಪದ, ಲಕ್ಷ್ಮಿಗೆ ತಿರು ಅನ್ನು ತಮಿಳಿನಲ್ಲಿ ಹೇಳ್ತೇವೆ ನಾವು. ಆ ರೀತಿ ಲಕ್ಷ್ಮಿಗೆ ಸೂಚಕವಾದ್ದು, ಆಕೆಗೆ ಪುರುಷಕಾರಿಣಿ, ನಮ್ಮ ಕೆಲಸವನ್ನ ಭಗವಂತನ ಮೂಲಕ ಮಾಡಿಸಿಕೊಡ್ತಾಳೆ ಸುಲಭವಾಗಿ. ಹಾಗೆಯೇ ಪಾವಾಯ್ ಎಂದರೆ ಒಂದ್ರಿ ಈ ತಮಿಳು ಪದದಿಂದ ಮುಗಿತಕ್ಕಂಥದ್ದು ಉಭಯ ವೇದಾಂತಗಳ ಪ್ರತಿಪಾದನೆಯ ಸೂಚಕ ಅನ್ನೋದಾಗಿ ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರು ಹೇಳ್ತಾರೆ. ಮಾ ಅಂದ್ರೆ ತಿರು ಅಂದ್ರೆ ಲಕ್ಷ್ಮಿ, ಮಹಾಲಕ್ಷ್ಮೀ ದೇವಿ. ಪಾವಾಯ್ ಅಂದ್ರೆ ವ್ರತ, ಆದ್ದರಿಂದ ಮಾ ಪಾವಾಯ್ ಅಂದ್ರೆ ತಿರುಪ್ಪಾವೈ. ಆಂಡಾಳ್ ಇಟ್ಟಂತ ಇದು ಹೆಸರು ತಿರುಪ್ಪಾವೈ. ಶ್ರೀಕೃಷ್ಣ ಸೇವಾವೃತ, ಶ್ರೀ ಸೇವಾವೃತ. ಹೀಗೆ ಇರೋದ್ರಿಂದ ಈ 30 ಪದ್ಯಗಳ ಗೊಂಚಲಿನಲ್ಲಿ ಮೊದಲನೇ ನಾವು ಅನುಸಂಧಾನ ಮಾಡ್ತಾ ಇದ್ದೇವೆ ನೋಡಿ. ಇಲ್ಲಿ ನಾನು ತಮಗೆ ಮೊದಲೇ ಹೇಳಿದಾಗೆ ಅನ್ಯಾಪದೇಶ, ಸ್ವಾಪದೇಶ ಎರಡನ್ನೂ ನಾವು ಸ್ವಲ್ಪ ಅನ್ಯಾಪದೇಶವನ್ನೇ ಹೇಳ್ತಾ ಇದ್ದೀನಿ. ಸ್ವಾಪದೇಶಕ್ಕೆ ಹೋಗೋದಕ್ಕೆ ಕಷ್ಟವಾಗುತ್ತೆ. ಆಚಾರ್ಯರ ಅನೇಕ ಸೂಕ್ತಿಗಳನ್ನ ಅವಳು ಹೇಗೆ ಅನ್ವಯಿಸಿದ್ದಾಳೆ, ಒಂದೊಂದು ಪಾಶದಲ್ಲೂ ಹೇಗೆ ಅನ್ವಯಿಸಿದ್ದಾಳೆ ಅಂತ ಹೇಳ್ತಾ ಹೋದ್ರೆ ಅದು ತುಂಬಾ ವಿವರವನ್ನ ಅಪೇಕ್ಷಿಸುತ್ತೆ ಈ ಒಂದೊಂದು ಪಾಶಗಳು ಕೂಡ. ಆದ್ರಿಂದ ಅನ್ಯಾಪದೇಶದ ಪ್ರಕಾರ, ಅರ್ಥದ ಪ್ರಕಾರ ತಿರುಪ್ಪಾವೆಯನ್ನ ಅನೇಕರು ಮಹಾನ್ ಭಾವರು, ದೊಡ್ಡ ದೊಡ್ಡವರು ಗೋದೋಪನಿಷತ್, ಗೋದಾ ಗೀತೆ ಎಂದು ಕರೀತಾರೆ. ಗೋದೆ ಹಾಡಿರುವ ಉಪನಿಷತ್ತು, ವೇದಗಳ ಸಾರ ಉಪನಿಷತ್ತು. ಉಪನಿಷತ್ ಗುರುವಿನ ಪಾದ ಮೂಲದಲ್ಲಿ ಇಟ್ಟು ಕುಳಿತುಕೊಂಡು ಕಲಿತಕ್ಕಂಥ ವಿದ್ಯೆ ಅನ್ನೋದು. ಅದರಿಂದ ಪ್ರತಿ ಪದ್ಯದಲ್ಲೂ ತಿರುಪಾವೆ 8 ಸಾಲು ಇರೋದನ್ನು ತಾವು ಗಮನಿಸ್ತೀರಿ. ಅದರಲ್ಲಿ ಅಷ್ಟಾಕ್ಷರಿ ಪ್ರತಿಪಾದನಾದಂತ ಓಂ ನಮೋ ನಾರಾಯಣಾಯ ಎಂಬ ಭಗವಂತನ ಸಾನ್ನಿಧ್ಯ ಇದೆ ಎಂಬುದರ ಸೂಚಕ ಆ ಒಂದು 8 ಪದ್ಯಗಳು ಇರ್ತಕ್ಕಂಥ ಶ್ರೀಮನ್ ನಾರಾಯಣನ ನಾಮ ಸಂಕೀರ್ತನ ಏನಿದೆಯೋ ಅದು ಒಂದೊಂದು ಪದ್ಯದಲ್ಲೂ ಇದ್ದೇ ಇರುತ್ತದೆ ಎನ್ನುವುದನ್ನು ತಾವು ಗಮನಿಸ್ತೀರಿ. ಪ್ರತಿ ಪಾಶುರದಲ್ಲಿಯೂ ಶ್ರೀಮನ್ ನಾರಾಯಣನ ಒಂದು ಏನು ಸಂಕೀರ್ತನ ಇದೆಯೋ ಅದು ಇದ್ದೇ ಇರುತ್ತದೆ ಅಂತಕ್ಕಂಥ. ಹೀಗೆ ಭಗವಂತನ ಒಂದು ನಾವು ಏನು ಹೇಳ್ತೇವೆ, ಪರ, ವ್ಯೂಹ, ವಿಭವ, ಅರ್ಚ, ಅಂತರ್ಯಾಮಿ. ಪರ, ವ್ಯೂಹ, ವಿಭವ, ಅರ್ಚ, ಅಂತರ್ಯಾಮಿ ಎಂಬ 5 ರೂಪಗಳಲ್ಲಿ ಒಂದೊಂದು ರೂಪವನ್ನು ಮೊದಲಿನ ಈ 5 ಪದ್ಯಗಳಲ್ಲಿ ನಿರ್ದೇಶನ ಮಾಡಿದ್ದಾಳೆ ಆಂಡಾಳ್. ಎಷ್ಟು ಬುದ್ಧಿವಂತೆ ನೋಡಿ. ಅದಕ್ಕೋಸ್ಕರವೇ ನೆನ್ನೆ ಹೇಳಿದನ್ನು ರಿಪೀಟ್ ಮಾಡ್ಬೇಕಾಗತ್ತೆ. ವರವರ ಮುನಿಗಳು, ನಮ್ಮ ಮನವಾಳ ಮಹಾಮುನಿಗಳು, ಬಾಲ್ಯೇಪಿ ಪಕ್ವಚರಿತಾಂ ಭಜಚಿತ್ತ ಗೋದಾಂ. ಎಲೆ ಮನಸ್ಸೇ ಗೋದಾದೇವಿನ ಸ್ಮರಿಸು, ಆಕೆ ಮಹಾ ಬುದ್ಧಿವಂತೆ. ಬಾಲ್ಯೇಪಿ ಪಕ್ವಚರಿತ, ಒಳ್ಳೆ ಆಗಿದಂತ ಒಂದು ಚಾರಿತ್ರ್ಯವುಳ್ಳವಳು ಆಕೆ. ಇನ್ನು ಎಳೆ 8-9 ವರ್ಷದ ಹುಡುಗಿ, ಬಾಲ್ಯೇಪಿ ಬಾಲಕಿಯಾದರೂ ಅವಳ ಒಂದು ಧ್ಯಾನ, ಅವಳ ಆಲೋಚನೆ ಇದೆಯಲ್ಲ ಅದು ಬಹಳ ಪಕ್ವಾದದ್ದು ಅಂತ. ಇಲ್ಲಿ ನಮ್ಮ ಈ 5 ಪದ್ಯಗಳಲ್ಲಿ, ಮೊದಲಿನ ಈ 5 ಪದ್ಯಗಳಲ್ಲಿ ಒಂದೊಂದು ಆ ರೂಪವನ್ನ ನಾವು ಪರ, ವ್ಯೂಹ, ವಿಭವ, ಅರ್ಚ, ಅಂತರ್ಯಾಮಿ ನಾವು ಹೇಳ್ತೀವಲ್ಲ, ಅದನ್ನ ಅರ್ಥಪಂಚಕ ಅಂತಲೂ ಕರೀತಾರೆ. ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತುಶ್ಚ ಪ್ರತ್ಯಗಾತ್ಮನಃ ಪ್ರಾಪ್ತ್ಯುಪಾಯಂ. ಪ್ರಾಪ್ತಿ ಉಪಾಯಂ ಬಿಡಿಸಿ ಓದ್ಬೇಕು. ಪ್ರಾಪ್ತ್ಯುಪಾಯಂ ಫಲಂ ಚೈವ ತಥಾ ಪ್ರಾಪ್ತಿ ವಿರೋಧಿ ಚ ಎಂಬ ಈ ಅರ್ಥಪಂಚಕವನ್ನ ಈ ಪದ್ಯಗಳಲ್ಲಿ ನಾವು ಅನುಸಂಧಾನ ಮಾಡ್ತೇವೆ ಶ್ರೀ ವೈಷ್ಣವರ ಪ್ರಕಾರ. ಪ್ರಾಪ್ಯ ಅಂತಂದಾಗ ಭಗವಂತನ ಸಂಶ್ಲೇಷ, ಸಂಸರ್ಗ, ಅವನು ನಾವು ಸೇರ್ತಕ್ಕಂಥದ್ದು. ನಮಗೆ ಯಾವಾಗಲೂ ಅವನು ಇರಬೇಕು ಜೊತೆಯಲ್ಲಿ, ವಿಶ್ಲೇಷ ಅಥವಾ ಅಗಲಿಕೆ ನಮಗೆ ಬೇಡವೇ ಬೇಡ. ಅನನ್ಯ ಸಾಧ್ಯವಾದಂತ ಈ ಪ್ರಾಪ್ಯಕ್ಕೆ ಪ್ರಾಪಕ ಯಾರು? ಸಾಧನ ಏನಿದ್ದಾನವನು ಅವನೇ ನಮಗೆ ಸಾಧನ. ಯಾರು? ಭಗವಂತನೇ ಸಾಧನ, ಅವನೇ ಉಪಾಯ, ಅವನೇ ಉಪೇಯ. ಪ್ರಾಪ್ತ ವಸ್ತುವನ್ನು ಬಯಸ್ತಾನಲ್ಲ, ನಾವು ಬಯಸ್ತೇವಲ್ಲ ಅವನ್ನ, ಅದನ್ನು ಬಯಸುವನು ಮೇಲ್ಕಂಡ ಒಂದು ಆ ಸಾಧನದಲ್ಲಿ, ಭಗವತ್ ಸಾಧನದಲ್ಲಿ ಅನ್ವಯಿಸಲು ಅಧಿಕಾರಿ ಆಗುತ್ತಾನೆ. ಪ್ರಾಪ್ತ. ಈ 5 ನಾನು ಶ್ಲೋಕದಲ್ಲಿ ತಮಗೆ ಮನವರಿಕೆ ಮಾಡಿದ್ದೇನೆ. ಅರ್ಥ ಪಂಚಕ ಅಂತ ಕರೀತಾರೆ. ಈ ಪದ್ಯದಲ್ಲಿ ಪ್ರಾಪ್ಯ ಪ್ರಾಪಕ ವರ್ಣನೆ ಬಂದಿದೆ ಅಂತ ನಾವು ಗಮನಿಸ್ತೇವೆ. ನೀರಾಡಪ್ಪೋದು ಮೀರ್
ನೀರಾಡ ಪೋದುಮೀರ್. ಶ್ರೀಕೃಷ್ಣನ ಒಂದು ರೂಪ ಸಾಗರದಲ್ಲಿ ಮೈ, ಅವನನ್ನು ನೋಡ್ಬಿಟ್ರೆ ಸಾಕು ನಮಗೆ. ಕೃಷ್ಣನನ್ನ ನೋಡಿದ್ರೆ ನಾವು ಮೈ ಮರೆತು ಬಿಡ್ತೇವೆ. ಅವನ ಚೆಲುವೋ, ಅವನ ಮೋಹಕ ಭಂಗಿಯೋ. ತ್ರಿಭಂಗಿನೇ ನಮಃ, ಕೃಷ್ಣಾಷ್ಟೋತ್ರದಲ್ಲಿ ತ್ರಿಭಂಗಿನೇ ನಮಃ ಅಂತ ಒಂದು ನಾಮಾವಳಿ ಬರುತ್ತೆ. ಆತರ ನಿಲ್ಲೋದೇ ಕಷ್ಟ. 3 ತರಹದ ಭಂಗಿಯನ್ನು ಯೋಗ, ಅವನು ಮಹಾಯೋಗಿ. ಅವನ್ ನಾವೇನಂತೀವಿ, ಒಂದೇ ಜಗದ್ಗುರುಂ, ಶ್ರೀಕೃಷ್ಣಂ ಒಂದೇ ಜಗದ್ಗುರುಂ ಅಂತೀವಿ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಅತಸಿ ಪುಷ್ಪಸಂಕಾಶಂ ಹಾರನೂಪುರ ಶೋಭಿತಂ ರತ್ನಗಂಕಣ ಕೇಯೂರಂ ಕೃಷ್ಣಂ ಒಂದೇ ಜಗದ್ಗುರುಂ ಕುಟಿಲಾಲಕ ಸಂಯುಕ್ತಂ ಪೂರ್ಣಚಂದ್ರ ನಿಭಾನನಂ ವಿಲಸತ್ ಕುಂಡಲಧರಂ ದೇವಂ ಕೃಷ್ಣಂ ಒಂದೇ ಜಗದ್ಗುರುಂ ಮಂದಾರ ಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬಹಿವಿಂಶಾವಿಷೂಡಾಂಕಂ ಕೃಷ್ಣಂ ಒಂದೇ ಜಗದ್ಗುರುಂ ಯತ್ಫುಲ್ಲ ಪದ್ಮಪತ್ರಾಕ್ಷಂ ನೀಲಜೀಮೂತ ಸನ್ನಿಭಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ಒಂದೇ ಜಗದ್ಗುರುಂ ರುಕ್ಮಿಣೀ ಕೇಳಿ ಸಂಯುಕ್ತಂ ಪೀತಾಂಬರ ಸುಶೋಭಿತಂ ಆವಾಪ್ತ ತುಳಸೀಗಂಧಂ ಕೃಷ್ಣಂ ಒಂದೇ ಜಗದ್ಗುರುಂ ಗೋಪಿಕಾನಾಂ ಕುಚದ್ವಂದ ಕುಂಕುಮಾಂಕಿತ ವಕ್ಷಸಂ ಶ್ರೀನಿಕೇತನ ಮಹೇಶ್ವಾಸಂ ಕೃಷ್ಣಂ ಒಂದೇ ಜಗದ್ಗುರುಂ ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖ ಚಕ್ರಧರಂ ದೇವಂ ಕೃಷ್ಣಂ ಒಂದೇ ಜಗದ್ಗುರುಂ ಶ್ರೀಕೃಷ್ಣಾಷ್ಟಕಂ ಇದಂ ಪುಣ್ಯಂ ಪ್ರಾತರುತ್ಥಾಯ ಪಠೇತ್ ಕೋಟಿ ಜನ್ಮ ಕೃತಂ ಪಾಪಂ ಸ್ಮರಣೇನ ವಿನಶ್ಯತಿ. ಅದು ನಮಗೆ ಕೃಷ್ಣನ ಸ್ಮರಣೆಯಿಂದ ಆಗ್ತಕ್ಕಂಥ ಉಪಾಯ. ಇಡೀ ಭಾರತವನ್ನು, ಮಹಾಭಾರತವನ್ನು ತಾವು ಗಮನಿಸ್ತೀರಿ, ಇಡೀ ಭಾಗವತವನ್ನು ತಾವು ಗಮನಿಸ್ತೀರಿ, ಇಡೀ ಹರಿವಂಶವನ್ನು ತಾವು ಗಮನಿಸ್ತೀರಿ. ಇಲ್ಲೆಲ್ಲ ಕೃಷ್ಣನ ಒಂದು ವೈಭವ ಏನಿದೆಯೋ ಅದು ನಮಗೆ ಸದಾ ಕಾಲ ಅವನ ಸ್ಮರಣೆಯನ್ನು ಮಾಡಬೇಕು ಅಂತ. ಹಾಗೆಯೇ ಆ ತಾಯಿ ಮಹಾಲಕ್ಷ್ಮಿಯನ್ನು ನಾವು ಯಾವಾಗಲೂ ರುಕ್ಮಿಣಿ ತಾಯಿ ಅಥವಾ ಲಕ್ಷ್ಮೀ ಸ್ಮರ್ತಿ ನೋಡಿ. ಸಮಸ್ತ ಜನನೀಂ ವಂದೇ ಚೈತನ್ಯ ಸ್ತನ್ಯದಾಯಿನೀಂ ಶ್ರೀ ಶ್ರೇಯಸೀಂ ಶ್ರೀನಿವಾಸಸ್ಯ ಕರುಣಾಂ ಇವ ರೂಪಿಣೀಂ. ಕರುಣೆಯ ಕಡಲು ಅವಳು, ವಾತ್ಸಲ್ಯದ ಕಡಲು ಅವಳು. ಅವಳ ಮೂಲಕ ನಾವು ಅವನನ್ನ ಸ್ಮರಣೆ ಮಾಡ್ಕೊಂಡು ಹೋಗ್ತೇವಲ್ಲ, ಆವಾಗ ನಮಗೆ ಶ್ರೇಯಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಎಂಬತಕ್ಕಂಥದ್ದು. ಅದರಿಂದಾಗಿ ಈ ಪ್ರಾಪ್ಯ ನಾವು ನಮ್ಮ ಸಂಶ್ಲೇಷ ಇದೆಯಲ್ಲ, ಭಗವಂತನ ಸಂಸರ್ಗ, ಹಾಗೆ ಅವನೇ ನಮಗೆ ಸಾಧನ, ಅವನೇ ಉಪಾಯ, ಅವನೇ ಉಪೇಯ. ಆಮೇಲೆ ಅದನ್ನು ಪಡೆಯತಕ್ಕಂಥದ್ದು ಪ್ರಾಪ್ಯ ವಸ್ತುವನ್ನು ಯಾರು ಪಡಿತಾನೋ ಅವನು ಈ ಮೇಲ್ಕಂಡ ಒಂದು ಸಾಧನ ಏನಿದೆ, ಅವನ ಭಗವಂತನ ಸಾಧನ ಏನಿದೆಯೋ ಅದನ್ನು ಅನ್ವಯಿಸ್ಕೊಳ್ಳಿಕ್ಕೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಅಧಿಕಾರಿ ಆಗ್ತಾನೆ, ಪ್ರಾಪ್ತ ಅಂತ ಆಗ್ತಾನೆ. ಆದ್ದರಿಂದಾಗಿ ಈ ಪದ್ಯದಲ್ಲಿ ಮೊದಲನೆಯ ಒಂದು ಪಾಶುರ ಏನಿದೆಯೋ, ಮಾರ್ಗಳಿ ತಿಂಗಳು ಮದಿನಿರೆಯಿಂದ ನನ್ನಾಳಾಗಿ, ಈ ಪದ್ಯದಲ್ಲಿ ಪ್ರಾಪ್ಯ ಪ್ರಾಪಕ ವರ್ಣನೆ ಆಗಿದೆ, ಆಂಡಾಳ್ ಮಾಡಿದ್ದಾಳೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗೆಯೇ ಕೃಷ್ಣನ ಒಂದು ರೂಪಸಾಗರದಲ್ಲಿ ಮೈಮರೆತು ಮುಳುಗ ಬಯಸುವರು ಈ ಆಂಡಾಳ್ ಅವ್ರನ್ನೆಲ್ಲ ಆಹ್ವಾನಿಸ್ತಾ ಇದ್ದಾಳೆ. ಪರೈ ಅಂದ್ರೆ ಪರಮ ಪುರುಷಾರ್ಥ, ಕೃಷ್ಣನ ಅನುಗ್ರಹ, ಕೃಷ್ಣನ ಸಂಶ್ಲೇಷ ಅನ್ನೋದನ್ನ ನಾವು ಗಮನಿಸ್ತೇವೆ. ಈ ರೀತಿ ಮೊದಲನೆಯ ಒಂದು ಪಾಶುರದಲ್ಲಿಯೇ ಆಂಡಾಳ್ ತನ್ನ ಸಾತ್ವಿಕವಾದಂತ ಒಂದು ಚೈತನ್ಯದಿಂದ ಯಾವ ರೀತಿ ಗಮನಿಸ್ತಾ ಹೋಗ್ತಾಳೆಯೋ, ಆ ಒಂದು ಹಾಡ್ತಾ ಹೋಗ್ತಾಳೆಯೋ, ಪ್ರತಿ ಒಂದು ಪದ್ಯದಲ್ಲಿಯೂ ಸಹ ನಾರಾಯಣನ ಸ್ಮರಣೆ ಇರುತ್ತೆ. ಪ್ರತಿ ಪದ್ಯದಲ್ಲೂ ಸಹ ಭಗವದ್ ವಸ್ತು ಏನಿದೆಯೋ, ಆ ಪರಾತ್ಪರ ವಸ್ತು ಏನಿದೆಯೋ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀವಿ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ತೀವಿ, ಎಲ್ಲವೂ ಅವನೇ, ಎಲ್ಲವೂ ಅವನೇ ಅಂತ ಹೇಳ್ತೀವಿ. ಆದ್ರಿಂದಾಗಿ ಎಲ್ಲವೂ ಅವನೇ ಅಂತ ಹೇಳ್ತೀವಿ ನೋಡಿ. ಆದ್ರಿಂದಾಗಿ ನಾವು ಹೇಳ್ತಕ್ಕಂತಹದ್ದು ಈ ತಿರುಪ್ಪಾವೆನ 30 ಪಾಶುರಗಳನ್ನು ನಾವು ಅನುಸಂಧಾನ ಮಾಡುವಾಗ ಮೊದಲನೇ ಈ ಪಾಶುರದಲ್ಲಿಯೇ ಸಹ ಅವಳು ಆಂಡಾಳ್ ತುಂಬಾ ಚೆನ್ನಾಗಿ ನಮ್ಮ ಮನಸ್ಸಿಗೆ ಸೆಳೆತಾ ಹೇಳ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಸಮಸ್ತ ಆ ಒಂದು ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಕೃತ, ಪರಮಭಕ್ತಿ, ಪರಭಕ್ತಿ, ಪರಜ್ಞಾನ, ಪರಮಭಕ್ತಿ ಕೃತ, ಪರಿಪೂರ್ಣ ಅನವರತ ನಿತ್ಯ ವಿಶದತಮ ಅನುಭವ ಜನಿತ ಅನವಧಿಕ ಅತಿಶಯ ಪ್ರೀತಿಕಾರಿತ ಅಶೇಷಾವಸ್ತೋಚಿತ ಅಶೇಷ ಶೇಷತೆ ಅಶೇಷ ಶೇಷತೈಕ ರಸೇನ ರತಿರೂಪ ನಿತ್ಯ ಕಿಂಕರೋ ಭವಾನಿ. ರಾಮಾನುಜರ ವೈಕುಂಠ ಗದ್ಯವನ್ನು ಸ್ವಲ್ಪ ಮಟ್ಟಿಗೆ ನಾನು ತಡವರಿಸ್ಕೊಂಡು ಹೇಳಿದ್ದೆ ಅಂತ ದಯವಿಟ್ಟು ಕ್ಷಮಿಸ್ಬೇಕು. ಆದರೆ ಈ ವೈಕುಂಠ ಗದ್ಯದಲ್ಲಿ ಆ ಒಂದು ಎಲ್ಲವನ್ನೂ, ಆ ಭಕ್ತಿ ಜ್ಞಾನ ಸ್ವರೂಪ ಎಲ್ಲವನ್ನು ಆಚಾರ್ಯ ನಮಗೆ ತರ್ತಾರಲ್ಲ. ಗದ್ಯ ತ್ರಯದಲ್ಲಿ ಒಂದು ವೈಕುಂಠ ಗದ್ಯ ಏನಿದೆಯೋ ಅದು, ಹಾಗೆ ಶ್ರೀರಂಗ ಗದ್ಯ ನಮಗೆ ಗೊತ್ತೇ ಇದೆ, ಶರಣಾಗತಿ ಗದ್ಯ ನಮಗೆ ಗೊತ್ತೇ ಇದೆ. ಈ ರೀತಿ ಆಂಡಾಳ್ ಅವರಿಗೂ ಅವಳಿಗೂ ಆಚಾರ್ಯರಿಗೂ ತುಂಬಾ ಅಂತರ ಇದೆ. ನೆನ್ನೆ ಕೂಡ ತಾವು ಹೇಳಿದ್ದೆ. ಆಂಡಾಳ್ ಆ ತಿರುಪ್ಪಾವೆಯನ್ನ ಆಚಾರ್ಯರು ಎಷ್ಟರ ಮಟ್ಟಿಗೆ ಅನುಸಂಧಾನ ಮಾಡ್ತಾ ಇದ್ರೋ ಅಷ್ಟರ ಮಟ್ಟಿಗೆ ನಾವು ಕೂಡ ಪ್ರತಿನಿತ್ಯವೂ ಈ ಒಂದು ಪಾಶುರಗಳನ್ನ ಒಂದೊಂದು ಪಾಶುರ ಒಂದೊಂದು ದಿವಸ ಹೇಳ್ಕೊಂಡು, ಭಕ್ತಿಯಿಂದ ಹೇಳ್ಕೊಂಡು, ಅದೇ ರೀತಿ ಆ ಅರ್ಥವನ್ನ ಅನುಸಂಧಾನ ಮಾಡಿಕೊಂಡು ಇರುವಾಗ ನಮ್ಮ ಒಂದು ಏನಿದೆಯೋ ಮನಸ್ಸಿನ ಒಂದು ಶುಚಿ, ದೈಹಿಕ ಶುಚಿ, ಅದ್ರ ಜೊತೆಗೆ ನಮಗೆ
ಈಡೇರಲು ನಮಗೆ ಬೇಕಾಗಿದ್ದಂತಹ ಒಂದು ಕೆಲವು ಕಾಮಿತಾರ್ಥ ಇರ್ತದೆ, ಧರ್ಮಕ್ಕೆ ಅವಿರುದ್ಧವಾದ ಕಾಮನೆ ಇರ್ತದೆ, ಅದನ್ನೆಲ್ಲ ಆಕೆ ಈಡೇರಿಸ್ತಾಳೆ. ಯಾಕೆಂದ್ರೆ ಸರ್ವೇಶ್ವರಿಗೆ, ಶ್ರೀಕೃಷ್ಣನಿಗೆ, ಪರಮಾತ್ಮನಿಗೆ ಬಹಳ ಹತ್ತಿರದವಳವಳು, ಆಂಡಾಳ್, ಭಗವಂತನ ಭಕ್ತಿಯಿಂದ ಆಡಿದವಳು. ಆದ್ರಿಂದ ಅವಳು ನಮ್ಮನ್ನು ಕಾಪಾಡ್ತಾಳೆ ಅನ್ನೋ ಒಂದು ಮನಸ್ಸಿನ ಭಾವನೆಯಿಂದ ಈ ತಿರುಪಾವಿ ಮೊದಲ ಒಂದು ಪಾಶುರವನ್ನು ನಾವು ಈ ಹೊತ್ತು ಅನುಸಂಧಾನ ಮಾಡಿದ್ದೇವೆ.